ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ದ್ವಿತೀಯ PUCಯ ಕನ್ನಡ ಪಠ್ಯಪುಸ್ತಕದ ವಚನಗಳು, ಇದರಲ್ಲಿ 2 ವಚನಗಳನ್ನು ಕೊಟ್ಟಿದ್ದಾರೆ. ಒಂದು ಬಸವಣ್ಣನವರ ವಚನಗಳು ಮತ್ತು ಉರಿಲಿಂಗ ಪೆದ್ದಿಯ ವಚನಗಳನ್ನು ಕೊಟ್ಟಿದ್ದಾರೆ. ಈ ವರ್ಷಕ್ಕೆ ಓದಬೇಕಾದದ್ದು ನೀವು ಈ 2 ವಚನಗಳು, ಈ ಇಬ್ಬರು ವಚನಕಾರರ ಈ 2 ವಚನಗಳನ್ನು ಓದ್ಕೊಳ್ಬೇಕಾಗ್ತದೆ. ಮೊದಲಿಗೆ ನಾನು ಬಸವಣ್ಣನವರ ವಚನಗಳಿದೆ ನೋಡಿ, ಆ ಬಸವಣ್ಣನವರ ವಚನಗಳನ್ನು ನೋಡೋಣ ಇವತ್ತಿನ ತರಗತಿಯಲ್ಲಿ. ಮೊದಲು ನಾವು ಬಸವಣ್ಣನವರ ಕವಿ ಪರಿಚಯ ನೋಡೋಣ. ಕವಿ ಪರಿಚಯವನ್ನು ಸರಿಯಾಗಿ ಕೇಳಿಕೊಳ್ಳಿ. ಅದಕ್ಕಿಂತ ಮೊದಲು ವಿದ್ಯಾರ್ಥಿಗಳೇ, ಇದಕ್ಕೆ ಒಂದು ಆಕರ ಗ್ರಂಥ ಅಂತ ಇದೆ ನೋಡಿ, ಕೊನೆಯಲ್ಲಿ ಕೊಟ್ಟಿರ್ತಾರೆ. ನಿಮ್ಮ ಪಠ್ಯಪುಸ್ತಕದ ಈ ಯಾವುದೇ ಒಂದು ಪಾಠ ಆಗಿರ್ಬೋದು, ಕವನ ಆಗಿರ್ಬೋದು, ಅದರಲ್ಲಿ ಕೊನೆಯಲ್ಲಿ ಒಂದು ಆಕರ ಗ್ರಂಥ, ಆಕರ ಅಂತ ಕೊಟ್ಟಿರ್ತಾರೆ ನೋಡಿ, ನೀವು ಅದನ್ನು ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಯಾವುದು ಆಕರ ಗ್ರಂಥ ಕೃತಿ ಬಸವಣ್ಣನವರ ವಚನಗಳು, ಶಿವಶರಣರ ಸಮಗ್ರ ವಚನ ಸಂಪುಟ. ನೀವು ಸರಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕಾದದ್ದು ಇದನ್ನು, ಶಿವಶರಣರ ಸಮಗ್ರ ವಚನ ಸಂಪುಟ. ಹೊಂದಿಸಿ ಬರೆಯಿರಿ ಅದರಲ್ಲಿ ಕೊಡ್ತಾರೆ, ಅಥವಾ ಬಿಟ್ಟ ಸ್ಥಳ ತುಂಬಿಸಿರಿ ಅನ್ನುವಂಥದ್ದು ಕೊಟ್ಟಿರ್ತಾರೆ ನೋಡಿ, ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳು ಇದರಲ್ಲಿ ಕೊಟ್ಟಿರ್ಬೋದು. ನೀವು ಇದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ಯಾವುದೇ ಆಕರ ಗ್ರಂಥ ಅಂತ ಈಗ ಹೇಳಿದೆ ನೋಡಿ. ಈಗ ನೋಡೋಣ, ನಾವು ಬಸವಣ್ಣನವರ ಪರಿಚಯವನ್ನು ಮಾಡಿಕೊಳ್ಳೋಣ. ಭಕ್ತಿ ಭಂಡಾರಿ ಎಂದು ಖ್ಯಾತರಾಗಿರುವ ಬಸವಣ್ಣನವರು 12ನೇ ಶತಮಾನದ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ. ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಮಾದಿರಾಜ ಮಾದಾಂಬೆ ಎಂಬ ದಂಪತಿಗಳ, ಮಾದಲಾಂಬಿಕೆ ಅಂದರು ಅವರೇ, ಮಾದಾಂಬೆ ದಂಪತಿಗಳ ಮಗನಾಗಿ ಜನಿಸಿದರು. ಬಿಜ್ಜಳನ ಆಸ್ಥಾನದಲ್ಲಿ ಕೋಶಾಧಿಕಾರಿಯಾಗಿದ್ದರು. ಭಕ್ತಿ, ಜ್ಞಾನ, ಮಾನವೀಯತೆ ಹಾಗೂ ವೈರಾಗ್ಯಪರವಾದ ಬಸವಣ್ಣನವರ ವಚನಗಳು ಸುಲಭವಾದ, ಬಹಳ ಲಲಿತವಾದ, ಸರಳ ಭಾಷೆಯಿಂದ ಕೂಡಿದೆ. ಬಸವಣ್ಣನವರ ಮುಖ್ಯ ಕಾಳಜಿ ಸಮಾಜ ಸುಧಾರಣೆಯಾಗಿತ್ತು. ಜಾತಿ, ಕುಲ, ಲಿಂಗ ಭೇದಗಳಿಂದ ಹೊರತಾದ ಸಮಾಜ ನಿರ್ಮಿತಿ ಇವರ ಪ್ರಮುಖ ಗುರಿಯಾಗಿದ್ದಿತು. ಜನರ ಅಜ್ಞಾನ, ಕಂದಾಚಾರ, ಜಾತಿ ಸಂಕರಗಳನ್ನು ಕುರಿತು ಅವರ ವಚನಗಳು ಚಿಂತಿಸಿವೆ. ಉಪದೇಶ, ವಿಡಂಬನೆ ಮುಂತಾದ ಗುಣಗಳನ್ನು ನಾವಿಲ್ಲಿ ಕಾಣಬಹುದು, ಅವರ ವಚನಗಳಲ್ಲಿ ಕಾಣಬಹುದು. ಬಸವಣ್ಣ ಕಾಯಕದ ಮಹತ್ವ, ಕಾಯಕ ಅಂದರೆ ಕರ್ತವ್ಯ, ಕೆಲಸ, ಕಾಯಕದ ಮಹತ್ವವನ್ನು ಜಗತ್ತಿಗೆ ಸಾರಿದ ಮಹಾಪುರುಷ. ಮಹಾಮನೆಯಲ್ಲಿ ವಿವಿಧ ವರ್ಗದ ವಚನಕಾರರು ಒಂದೆಡೆ ಕಲಿಯುವಂತೆ ಮಾಡಿದ ಬಸವಣ್ಣನವರ ಸಂಘಟನಾ ಶಕ್ತಿಯ ಜೊತೆಗೆ ಯುಗ ಪರಿವರ್ತನೆಗೆ ಶ್ರಮಿಸಿದ ಸಂಕಲ್ಪ ಬಲವು ಅತ್ಯಂತ ಗಮನಾರ್ಹವಾದುದು. ಅವರ ವಚನಗಳಲ್ಲಿ ಸಾರ್ವಕಾಲಿಕ ಗುಣವಿದೆ. ಸಾರ್ವಕಾಲಿಕ ಅಂದರೆ ಸರ್ವಕಾಲಗಳಲ್ಲಿಯೂ, ಎಲ್ಲ ಕಾಲಗಳಲ್ಲಿಯೂ ಸಲ್ಲುವಂತಹ ಗುಣ ಅವರ ವಚನಗಳಲ್ಲಿ ಇವೆ. ಇನ್ನು ಈ ವಚನಗಳ ಆಶಯವನ್ನು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಬಸವಣ್ಣನವರ ವಚನಗಳು ಮನುಷ್ಯನ ವ್ಯಕ್ತಿತ್ವ ವಿಕಸನಕ್ಕೆ ಪ್ರಾಮುಖ್ಯತೆಯನ್ನು ನೀಡಿದೆ. ಮನುಷ್ಯರ ನಡುವಿನಲ್ಲಿ ಹೊಮ್ಮಬೇಕಾದಂತಹ ಮಾನವೀಯತೆ, ಹೃದಯ ವೈಶಾಲ್ಯತೆಯ ಗೈರು ಹಾಜರಾದಾಗ, ಅಂದರೆ ಇವುಗಳ ಕೊರತೆ ಉಂಟಾದಾಗ ನಮ್ಮ ಭಕ್ತಿಗೆ ಅರ್ಥವಿರುವುದಿಲ್ಲ. ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯು ಮಂಗನ ಕೈಯೊಳಗಣ ಮಾಣಿಕ್ಯದಂತೆ. ಅಂದರೆ ಮಾಣಿಕ್ಯ ಬಹಳ ಬೆಲೆ ಬಾಳುವಂಥದ್ದು. ಮಂಗ ಚಂಚಲ ಬುದ್ಧಿ. ಮಂಗನ ಕೈಯಲ್ಲಿ ಹೇಗೆ ಮಾಣಿಕ್ಯವನ್ನು ಕೊಟ್ಟರೆ ಯಾವುದೇ ಉಪಯೋಗವಿಲ್ಲವೋ, ಅದೇ ರೀತಿ ಬೆಲೆ ತಿಳಿಯದೆ ಹೋದೀತು ಯಾವುದು? ಸತ್ವವಿರದ ತೋರಿಕೆಯ ಭಕ್ತಿ. ನಮ್ಮನ್ನು ಇನ್ನೊಂದು ಅದರಲ್ಲೇ ಬರೆದಿದ್ದಾರೆ ಈ ವಚನಗಳಲ್ಲಿ, ಇನ್ನೊಂದು ಆಶಯ ನೋಡಿ. ಇನ್ನೊಂದು ವಚನದ ಆಶಯ ಏನು ಅಂದರೆ, ನಮ್ಮನ್ನು ಕಾಯಬೇಕಾದವರು ಕೊಲ್ಲಲು ಸಂಚು ಹೂಡಿದಾಗ ಇನ್ಯಾರೂ ಕಾಯಲಾರರು ಎಂಬ ಸಂಗತಿಗಳನ್ನು ಇಲ್ಲಿನ ವಚನಗಳು ವಿವರಿಸಿದೆ. ಶಿವಪಥವನ್ನು ಅರಿಯುವ ಸಂಕಲ್ಪ ಬಲ ನಿಜ ಭಕ್ತನ ಮೂಲ ಗುಣವಾಗಬೇಕು ಎಂಬುದನ್ನು ಪ್ರತಿಪಾದಿಸುವಲ್ಲಿಯೂ ಎದ್ದು ಕಾಣುವ ಅವರ ಕಾವ್ಯಾತ್ಮಕ ಗುಣ ಬಸವಣ್ಣನವರ ಕವಿ ಹೃದಯವನ್ನು ಬಿಂಬಿಸಿದೆ. ಅಸ್ವಸ್ಥ ವ್ಯಕ್ತಿ
ಮತ್ತು ಅಸ್ವಸ್ಥ ಸಮಾಜದ ಲಕ್ಷಣಗಳು, ಅಂದರೆ ಅನಾರೋಗ್ಯಕ್ಕೆ ಈಡಾದಂತಹ ಮನಸ್ಸು ಸುಸ್ಥಿರವಿಲ್ಲದ ವ್ಯಕ್ತಿಗಳು ಮತ್ತು ಸ್ವಸ್ಥವಲ್ಲದ ಸಮಾಜ. ಇದರ ಲಕ್ಷಣ ಯಾವುದು ಅಂದರೆ ಆತ್ಮನಿಂದೆ, ತಮ್ಮ ಆತ್ಮವನ್ನು ನಿಂದೆ ಮಾಡಿಕೊಳ್ಳುವಂಥದ್ದು, ಆತ್ಮಸ್ತುತಿ, ತಮ್ಮ ಆತ್ಮವನ್ನು ಹೊಗಳಿಕೊಳ್ಳುವಂಥದ್ದು, ಆತ್ಮಹತ್ಯೆ, ಆತ್ಮವನ್ನು ಹತ್ಯೆ ಮಾಡಿಕೊಳ್ಳುವಂಥದ್ದು, ಆತ್ಮರತಿ, ಆತ್ಮವನ್ನು ಸಂತೋಷಗೊಳಿಸುವಂಥದ್ದು. ಅಂದರೆ ಇದೆಲ್ಲವೂ ಯಾವುದು? ಅಸ್ವಸ್ಥ ವ್ಯಕ್ತಿ ಮತ್ತು ಅಸ್ವಸ್ಥ ಸಮಾಜದ ಲಕ್ಷಣಗಳು. ಇನ್ನು ಆತ್ಮ ವಿಮರ್ಶೆಯು ಆರೋಗ್ಯವಂತ ವ್ಯಕ್ತಿ ಮತ್ತು ಆರೋಗ್ಯವಂತ ಸಮಾಜಗಳ ಪ್ರತೀಕ ಅಂದರೆ ಗುರುತು. ಬಸವಣ್ಣನವರ ವಚನಗಳಲ್ಲಿ ಇರುವಷ್ಟು ಆತ್ಮವಿಮರ್ಶೆಯನ್ನು ಮತ್ತೊಬ್ಬ ಯಾವ ವಚನಕಾರರಲ್ಲಿಯೂ ಕೂಡ ನಾವು ಕಾಣಲಾರೆವು. ಆತ್ಮವಿಮರ್ಶೆಯು ವ್ಯಕ್ತಿತ್ವದ ವರ್ಧಮಾನಕ್ಕೆ ಪ್ರೇರಕವಾಗುವಂಥ ಚೈತನ್ಯ ಶಕ್ತಿ. ಇವಿಷ್ಟು ಈ ವಚನಗಳ ಆಶಯ. ಮೊದಲ ವಚನದ ಭಾಗ ನೋಡ್ಕೊಳ್ಳಿ. ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳ್ ಅಶ್ರುಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ಇವಿಲ್ಲಾಗಿ ಆನು ಡಂಬಕ ಕಾಣಿರೆ. ಇದು ಬಸವಣ್ಣನವರ ವಚನಗಳ 1ನೆಯ ಭಾಗ. ಮನ ಬೆರೆಸಿದಲ್ಲಿ ಅಂದರೆ ಮನುಷ್ಯರ, ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದದ್ದು ಮನುಷ್ಯರ ನಡುವೆ ಇರಬೇಕಾದಂತಹ, ಆತನ ಮನಸ್ಸಿನಲ್ಲಿ ಹೊರಹೊಮ್ಮಬೇಕಾದಂತಹ ಮಾನವೀಯತೆ, ಮಾನವೀಯ ಗುಣಗಳು, ಹೃದಯ ವೈಶಾಲ್ಯತೆ, ಹೃದಯ ವಿಶಾಲವಾಗಿರುವಂತಹ ಹೃದಯ ಇಲ್ಲದೆ ಹೋದಾಗ ನಮ್ಮ ಭಕ್ತಿಗೆ ಯಾವುದೇ ಅರ್ಥವಿರುವುದಿಲ್ಲ ಅನ್ನೋದನ್ನು ಈ ವಚನ ಹೇಳ್ತದೆ. ಈಗ ನಿಜ ಭಕ್ತನಾದವನ ಲಕ್ಷಣಗಳು. ನಿಜ ಭಕ್ತನಾದವನಲ್ಲಿ ಯಾರೇ ಆಗಲಿ ಆತನಲ್ಲಿ ಅಹಂಕಾರ ಭಾವವಿರುವುದಿಲ್ಲ. ಆತನಲ್ಲಿ ಇರಬೇಕಾದದ್ದು ಶರಣು ಭಾವ, ಅಹಂಕಾರ ಭಾವ ಇರುವುದಿಲ್ಲ. ಆದ್ದರಿಂದ ಇಲ್ಲಿ ಮನುಷ್ಯರ ನಡುವೆ ಆತನ ಒಳಗಿನ ಅಂತಃಕರಣ ಸ್ಪಂದಿಸಬೇಕಾದರೆ ಅವರ ಮನಸ್ಸುಗಳು ಬೆರೆತಾಗ ಯಾವುದೇ ಅಹಂಕಾರ ಸೊಕ್ಕಿಗೆ ಅವಕಾಶವಿಲ್ಲದಂತೆ ತನು ಕರಗಬೇಕು. ತನು ಅಂದರೆ ದೇಹ, ಶರೀರ. ಮನ ಅಂದರೆ ಮನಸ್ಸುಗಳು ಒಂದಾದಾಗ ತನು ಕರಗಬೇಕು. ಅಂದರೆ ನಿಜ ಭಕ್ತನಾದವನು ದೇವರಲ್ಲಿ ಮನಸ್ಸನ್ನು ಇಟ್ಟಾಗ ತನು ಕರಗಬೇಕು. ಮನಸ್ಸನ್ನು ನಾವು ದೇವರಲ್ಲಿ ನಿಜ ಭಕ್ತಿಯಿಂದ ಇಟ್ಟಾಗ ನಮ್ಮ ಮನಸ್ಸು ಹೇಗೆ ದೇವರಲ್ಲಿ ಸೇರಿಕೊಳ್ಳುತ್ತದೋ, ಅಂದರೆ ನಿಜ ಭಕ್ತಿ ಇರುವುದೋ, ಆಗ ತಾನಾಗಿ ನಮ್ಮ ತನು, ನಮ್ಮ ಶರೀರ, ನಮ್ಮ ದೇಹ ಕರಗಬೇಕು. ಕರಗದಿದ್ದಡೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕರಗದೆ ಹೋದರೆ, ಕರಗದಿದ್ದಾಗ ಅಂದರೆ ಅಲ್ಲಿ ಕರಗಬೇಕು. ಇನ್ನೊಂದನ್ನು ಹೇಳ್ತಾರೆ ನೋಡಿ. ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ. ಸೋಕುವುದು ಸ್ಪರ್ಶ ಅಂತ ಹೇಳ್ತೇವೆ. ಪುಳಕಂಗಳು, ಪುಳಕ ಅಂದರೆ ಸಂತೋಷ, ಸಂತಸ. ಅಂದರೆ ಯಾವುದೇ ಒಬ್ಬ ದೇವರನ್ನು ಅಥವಾ ಶಿವಲಿಂಗವನ್ನು ನೋಡಿದಾಗ, ಆ ಶಿವಲಿಂಗವನ್ನು ಸ್ಪರ್ಶಿಸಿದಾಗ ಆ ಲಿಂಗ ಸ್ಪರ್ಶದಿಂದ ರೋಮಾಂಚನ ಹೊಮ್ಮಬೇಕು. ಅಂದರೆ ಆ ಸಂತೋಷ ನಮ್ಮಿಂದ ಹೊರಹೊಮ್ಮಬೇಕು. 3ನೇ ಸಾಲಿನಲ್ಲಿ ಹೇಳ್ತಾರೆ, ಕಂಡಾಗಳ್ ಅಶ್ರುಜಲಂಗಳು ಸುರಿಯದಿದ್ದಡೆ. ಕಂಡಾಗಳ್ ನೋಡಿದಾಗ, ಅಶ್ರುಜಲಂಗಳು, ಅಶ್ರು ಅಂದರೆ ಕಣ್ಣು, ಜಲ ಕಣ್ಣೀರು ಸುರಿಯದಿದ್ದಡೆ, ಕಣ್ಣೀರು ಹೊರಬರದೇ ಹೋದಾಗ, ಅಂದರೆ ದೇವರನ್ನು ಕಂಡಾಗ, ಶಿವಲಿಂಗವನ್ನು ನೋಡಿದಾಗ
ಅವನನ್ನು ಕಂಡಾಗ ಅಶ್ರು ಜಲಗಳು ಕಣ್ಣೀರ ಧಾರೆ, ಅಂದರೆ ಕಣ್ಣೀರ ಧಾರೆ ಬರಬೇಕು, ಸಂಪೂರ್ಣ ಶರಣ ಆಗಬೇಕು. ಹಾಗೆ ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ, ನುಡಿವಲ್ಲಿ ಆತನಲ್ಲಿ ಬೇಡುವಾಗ, ಶಿವನಲ್ಲಿ ದೇವರನ್ನು ನಾವು ಬೇಡುವಾಗ ಗದ್ಗದಂಗಳು, ಗದಗದ ಸ್ವರ, ಗಂಟಲಿನಿಂದ ತುಂಬ ಸಂತೋಷಗೊಂಡಾಗ ಅಥವಾ ದುಃಖಗೊಂಡಾಗ ಗಂಟಲು ಕಟ್ಟುತ್ತದೆ, ಮಾತನಾಡುವಾಗ ಗಂಟಲು ಕಟ್ಟಿ ಹೋಗ್ತದೆ. ಇದೇ ಇಲ್ಲಿ ಹೇಳ್ತಾರೆ, ನುಡಿವಲ್ಲಿ, ನುಡಿ ಅಂದರೆ ಮಾತು, ಮಾತನಾಡುವಾಗ ಗದಗದ ಒಂದು ಶಬ್ದ ಬರುವಂಥದ್ದು. ಅಂದರೆ ಅವನಲ್ಲಿ ಬೇಡುವಾಗ ಗಂಟಲು ಆರ್ದ್ರಗೊಳ್ಳಬೇಕು. ಗಂಟಲಿನಲ್ಲಿ ಆ ಸಂತೋಷ ಮತ್ತು ದುಃಖದ ಆ ಸ್ವರಗಳು ಹೊರಹೊಮ್ಮಬೇಕು. ಪೊಣ್ಮದಿದ್ದಡೆ, ಹೊರಹೊಮ್ಮದಿದ್ದಡೆ. ಕೂಡಲ ಸಂಗಮ ದೇವರ ಭಕ್ತಿಗೆ ಇದು ಚಿಹ್ನ. ಚಿಹ್ನ ಅಂದರೆ ಗುರುತು. ಯಾವುದು? ಇದೆಲ್ಲವೂ ದೇವರಲ್ಲಿ ಮನಸ್ಸನ್ನು ಇಟ್ಟಾಗ ತನು ಕರಗಬೇಕು, ಲಿಂಗದ ಸ್ಪರ್ಶದಿಂದ ರೋಮಾಂಚನಗೊಳ್ಳಬೇಕು, ಅವನನ್ನು ಕಂಡಾಗ ಕಣ್ಣೀರ ಧಾರೆ ಹೊರಹೊಮ್ಮಬೇಕು, ಆತನಿಗೆ ಸಂಪೂರ್ಣ ಶರಣಾಗಿ ಅವನನ್ನು ಬೇಡುವಾಗ ಗಂಟಲು ಆರ್ದ್ರಗೊಳ್ಳಬೇಕು. ಅಂಥವನು ಮಾತ್ರ ನಿಜವಾದ ಭಕ್ತನು. ಇದು ಕೂಡಲ ಸಂಗಮ ದೇವರ ಭಕ್ತಿಯ ಒಂದು ಚಿಹ್ನೆ. ಆದರೆ ಇಲ್ಲಿ ಕೊಟ್ಟಿದ್ದಾರೆ, ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳು ಅಶ್ರುಜಲಂಗಳು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊಣ್ಮದಿದ್ದಡೆ. ಕೂಡಲ ಸಂಗಮ ದೇವರ ಭಕ್ತಿಗೆ, ಕೂಡಲ ಸಂಗಮನ ದೇವರು ಯಾರು ಭಕ್ತರಿದ್ದಾರೆ ಅವರಿಗೆ ಇದು ಗುರುತಲ್ಲ. ಗುರುತು ಯಾವುದು? ಇದೇ ಮೊದಲು ಹೇಳಿದೆಲ್ಲ, ಆ ಮಾನವೀಯ ಆ ಒಂದು ಮೌಲ್ಯ ಇರಬೇಕು. ಭಕ್ತಿ ಅಂದರೆ ನಿಜವಾದ ಭಕ್ತ ಆದರೆ ಅವನಲ್ಲಿ ದೇವನಲ್ಲಿ ಮನವಿಟ್ಟಾಗ ತನು ಕರಗುತ್ತದೆ, ಲಿಂಗ ಸ್ಪರ್ಶದಿಂದ ರೋಮಾಂಚನಗೊಳ್ಳುತ್ತದೆ, ಅವನನ್ನು ಕಂಡಾಗ ಕಣ್ಣೀರ ಧಾರೆ ಹೊರಹೊಮ್ಮುತ್ತದೆ, ಸಂಪೂರ್ಣ ಶರಣಾಗಿ ಅವನಲ್ಲಿ ಬೇಡುವಾಗ ಗಂಟಲು ಆರ್ದ್ರಗೊಳ್ಳುತ್ತದೆ. ಆಗ ಮಾತ್ರ ಅಂಥವನು ನಿಜ ಭಕ್ತನು. ಎನ್ನಲ್ಲಿ ಇವು ಇಲ್ಲಾಗಿ, ನನ್ನಲ್ಲಿ ಇವು ಇಲ್ಲವಾಗಿ, ನನ್ನಲ್ಲಿ ಈ ಗುಣಗಳು ಇಲ್ಲದೆ ಹೋದಾಗ ಅಂದರೆ ನಾನು ಡಂಬಕ ಕಾಣಿರೆ, ಡಾಂಬಿಕ ಭಕ್ತನಾಗಿ ಬಿಡ್ತೇನೆ ನಾನು. ಯಾವುದೋ ಇದೆಲ್ಲ ಯಾವ ಗುಣಗಳು ದೇವರು ಮತ್ತು ಭಕ್ತನಲ್ಲಿ, ದೇವರನ್ನು ಕಂಡಾಗ ಯಾವ ಗುಣಗಳು ಇರಬೇಕೋ ಆ ಗುಣಗಳು ಇಲ್ಲದೆ ಹೋದಾಗ ನಾನು ಢಂಬಾಚಾರದ ಬೂಟಾಟಿಕೆಯ ಭಕ್ತನಾಗಿ ಬಿಡುತ್ತೇನೆ ಅನ್ನುವಂಥದ್ದನ್ನು ಬಸವಣ್ಣನವರು ಈ ಮೊದಲ ವಚನ ಭಾಗದಲ್ಲಿ ಹೇಳಿದ್ದಾರೆ. ಈಗ ಎರಡನೇ ವಚನದಲ್ಲಿ ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡೋಣ ವಿದ್ಯಾರ್ಥಿಗಳೇ. ಎರಡನೆಯ ವಚನ ಭಾಗದಲ್ಲಿ, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ, ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣರನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನು ಅರಿಯದನ್ನಕ್ಕ. ಅಂದರೆ ಇಲ್ಲಿ ಎರಡನೆಯ ವಚನದಲ್ಲಿ ಮೂಲದಲ್ಲಿ ನಮ್ಮ ಒಳಗೆ ಸತ್ವಶಕ್ತಿ ಸತ್ವವಿರದ ತೋರಿಕೆಯ ಭಕ್ತಿ ಅದು ಹೇಗೆ ಅನ್ನುವುದನ್ನು ಬಸವಣ್ಣನವರು ಹೇಳ್ತಾರೆ ಇಲ್ಲಿ. ಭಕ್ತಿಯೋ, ಆ ಭಕ್ತಿ ತೋರಿಕೆಯ ಭಕ್ತಿಯೋ, ಡಂಭಾಚಾರದ ಭಕ್ತಿಯೋ ಮಂಗನ ಕೈಯೊಳಗಣ ಮಾಣಿಕ್ಯದಂತೆ ಬೆಲೆ ತಿಳಿಯದಂತಾಗುವುದು, ಬೆಲೆ ಇಲ್ಲದಂತಾಗುವುದು ಅಂತ ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಇಲ್ಲಿ ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ಅರ್ಥರೇಖೆ, ಅರ್ಥ ಅಂದರೆ ಹಣ, ಹಾಗೆ ಅರ್ಥ ಅಂದರೆ ಪದಗಳ ಅರ್ಥ ಕೇಳಿರ್ಬೋದು ನೀವು. ಭಾವ, ಕೈಯಲ್ಲಿ ಹಸ್ತ ಸಾಮುದ್ರಿಕ ಶಾಸ್ತ್ರದಲ್ಲಿ ಬರ್ತದೆ, ಕೈಯಲ್ಲಿ ಯಾವ ಯಾವ ಗೆರೆಗಳಿದ್ದರೆ ಏನೇನು ಅರ್ಥ ಅನ್ನುವಂಥದ್ದು. ಅರ್ಥರೇಖೆ ಅಂದರೆ ಧನರೇಖೆ. ಅರ್ಥರೇಖೆ ಇದ್ದಲ್ಲಿ ಫಲವೇನು, ಧನರೇಖೆ ಕೈಯಲ್ಲಿ
ಒಬ್ಬ ಮನುಷ್ಯನ ಕೈಯಲ್ಲಿ ಕೇವಲ ಅರ್ಥರೇಖೆ ಇದ್ದು ಫಲವಿಲ್ಲ. ಅದನ್ನು ಅನುಭವಿಸಲು ಆಯುಷ್ಯರೇಖೆ ಇರಬೇಕು. ಆಯುಷ್ಯರೇಖೆ ಇಲ್ಲದನ್ನಕ್ಕರ ಇಲ್ಲದೇ ಇರುವವರೆಗೆ ಆಯುಷ್ಯರೇಖೆ ಒಬ್ಬ ಮನುಷ್ಯನ ಕೈಯಲ್ಲಿ ಧನರೇಖೆ ಇದ್ದು ಆಯುಷ್ಯರೇಖೆ ಇಲ್ಲದೇ ಇದ್ದಾಗ ಅದರ ಫಲವೇನು? ಧನರೇಖೆ ಇದ್ದೂ ಕೂಡ ಯಾವುದೇ ಫಲವಿಲ್ಲ. ಅದನ್ನು ಅನುಭವಿಸಲು ಆಯುಷ್ಯರೇಖೆ ಬೇಕು. ಆಯುಷ್ಯರೇಖೆ ಇಲ್ಲದಿದ್ದರೆ ಅದು ವ್ಯರ್ಥವಾಗ್ತದೆ ಅನ್ನೋದನ್ನು ಇಲ್ಲಿ ಈ ಸಾಲಲ್ಲಿ ಹೇಳಿದ್ದಾರೆ. ಮುಂದೆ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಅದನ್ನು ಅನುಭವಿಸಲು ಆಯಸ್ಸು ಬೇಕು, ಅದರ ಜೊತೆಯಲ್ಲೇ ಆರೋಗ್ಯ ಕೂಡ ಮುಖ್ಯ ಅನ್ನುವಂಥದ್ದನ್ನು ಇಲ್ಲಿ ಹೇಳಲಾಗಿದೆ. ಇನ್ನು 2ನೇ ಸಾಲಲ್ಲಿ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು? ಹಂದೆ ಅಂದರೆ ಹೇಡಿ, ಪುಕ್ಕಲು ಸ್ವಭಾವ. ಅವರ ಕೈಯಲ್ಲಿ ಚಂದ್ರಾಯುಧ ಅಂದರೆ ಬಹಳ ಶ್ರೇಷ್ಠವಾದಂತಹ ಒಂದು ಆಯುಧ. ಈ ಆಯುಧಗಳು ವೀರನಾದವನಲ್ಲಿ ಇರಬೇಕು. ಆದರೆ ವೀರನಲ್ಲಿ ಇರಬೇಕಾದಂತಹ ಈ ಚಂದ್ರಾಯುಧವು ಹೇಡಿಯ ಕೈಯಲ್ಲಿ ಇದ್ದಾಗ ಆ ಚಂದ್ರಾಯುಧಕ್ಕೆ ಅದು ಇದ್ದೂ ಇಲ್ಲದ ಹಾಗೆ, ಅದು ಇದ್ದರೂ ಕೂಡ ಉಪಯೋಗವಿಲ್ಲ. ಅಂದರೆ ಆ ಚಂದ್ರಾಯುಧವನ್ನು ಯಾರಿಗೆ ಬಳಸಲು ಗೊತ್ತಿದೆಯೋ ಅವರ ಕೈಯಲ್ಲಿ ಇರಬೇಕು. ಹೊರತು ಈ ಚಂದ್ರಾಯುಧವನ್ನು ಬಳಸಲು ಅರಿಯದೇ ಇದ್ದವನ ಕೈಯಲ್ಲಿ, ಪುಕ್ಕಲು ಸ್ವಭಾವದವನಲ್ಲಿ, ಒಬ್ಬ ಹೇಡಿಯ ಕೈಯಲ್ಲಿ ಆ ಚಂದ್ರಾಯುಧ ಇದ್ದಾಗ ಅದು ವ್ಯರ್ಥ ಅನ್ನೋದನ್ನು ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಇನ್ನು 3ನೆಯ ಸಾಲು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು? ಅಂಧಕ ಅಂದರೆ ಕುರುಡ. ಆ ಕುರುಡನ ಕೈಯಲ್ಲಿ ಕನ್ನಡಿ ಇದ್ದು ಪ್ರಯೋಜನವೇನು? ಕನ್ನಡಿ ಇರುವಂಥದ್ದು ನಮ್ಮ ಮುಖವನ್ನು ನೋಡಲು. ಆ ಮುಖವನ್ನು ನೋಡಬೇಕಾದ್ರೆ ಕಣ್ಣುಗಳು ಇರಬೇಕು. ಕಣ್ಣುಗಳು ಇದ್ದಾಗ ಕನ್ನಡಿ ಇದ್ದರೆ ನಮ್ಮ ಮುಖವನ್ನು ನೋಡಿಕೊಳ್ಳಬಹುದು. ಕಾಣುವ ಕಣ್ಣೇ ಇಲ್ಲದ ಒಬ್ಬ ಮನುಷ್ಯನಿಗೆ ಕನ್ನಡಿಯನ್ನು ನೀಡಿದರೆ ದರ್ಪಣ ಅಂದರೆ ಕನ್ನಡಿ ಇದ್ದರೆ ಅದರಿಂದ ಯಾವ ಉಪಯೋಗವೂ ಕೂಡ ಇಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು? ಮರ್ಕಟ ಅಂದರೆ ಮಂಗ, ಕೋತಿ, ವಾನರ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಉಪಯೋಗವಿಲ್ಲ. ಮಾಣಿಕ್ಯದ ಬೆಲೆ ಅದಕ್ಕೆ ಗೊತ್ತಿಲ್ಲ, ಆ ಮಂಗನಿಗೆ ಗೊತ್ತಿಲ್ಲ, ಮರ್ಕಟನಿಗೆ ಗೊತ್ತಿಲ್ಲ. ಹಾಗಾಗಿ ಆ ಮಾಣಿಕ್ಯದ ಬೆಲೆಯನ್ನು ಪರೀಕ್ಷಿಸುವವನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಅದರ ಬೆಲೆ ಇಂತಿಷ್ಟೇ ಅಂತ ಅವನು ನಿಗದಿಪಡಿಸ್ತಾನೆ. ಆದರೆ ಮರ್ಕಟನಿಗೆ ಇದರ ಅರಿವೇ ಇರುವುದಿಲ್ಲ. ಹಾಗಾಗಿ ಈ ಮಾಣಿಕ್ಯವು ಯಾರ ಕೈಯಲ್ಲಿ ಇರಬೇಕೋ ಅವರ ಕೈಯಲ್ಲಿ ಇರಬೇಕು. ಮಾಣಿಕ್ಯದ ಬೆಲೆಯನ್ನು ಮಂಗನಿಗೆ ಅರಿಯಲು ಸಾಧ್ಯವಿಲ್ಲ. ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ಉಪಯೋಗವಿಲ್ಲ. ಅಂತೆಯೇ ನಮ್ಮ ಕೂಡಲ ಸಂಗನ ಶರಣರನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು? ಶಿವಪಥವನ್ನು ಅರಿಯದನ್ನಕ್ಕ. ಅಂತೆಯೇ ಕೂಡಲ ಸಂಗಮ ಅಂದರೆ ದೇವರು, ಶಿವದೇವರು, ದೇವರ ಕೂಡಲ ಸಂಗಮನನ್ನು, ಹಾಗೆಯೇ ಶರಣರನ್ನು, ಶಿವಭಕ್ತರನ್ನು, ಶಿವನಲ್ಲೇ ಒಂದಾದವರನ್ನು, ಶಿವಶರಣರ ಅನುಭಾವವನ್ನು ಅರಿಯದವರ ಕೈಯಲ್ಲಿ ಲಿಂಗವಿದ್ದ ಮಾತ್ರಕ್ಕೆ ಏನೂ ಪ್ರಯೋಜನವಿಲ್ಲ. ಶಿವಪಥವನ್ನು ಅರಿಯದೆ ಶಿವಮಾರ್ಗವನ್ನು, ಪಥ ಅಂದರೆ ಮಾರ್ಗ, ಶಿವಪಥವನ್ನು ಅರಿಯದೆ ಕೇವಲ ತೋರಿಕೆಯ ಭಕ್ತಿ ಅದು ನಿಷ್ಫಲ, ಯಾವುದೇ ಫಲವನ್ನು ನೀಡುವುದಿಲ್ಲ ಎಂದು ಇಲ್ಲಿ ಬಸವಣ್ಣನವರು ಹೇಳ್ತಾರೆ. ಇನ್ನು ವಿದ್ಯಾರ್ಥಿಗಳೇ,
ಮೂರನೆಯ ವಚನವನ್ನು ಮೊದಲಿಗೆ ನಾನು ಓದಿಕೊಳ್ತೇನೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ನಮ್ಮನ್ನು ಕಾಯಬೇಕಾದವರು, ನಮ್ಮನ್ನು ರಕ್ಷಿಸಬೇಕಾದವರು, ನಮಗೆ ರಕ್ಷಣೆ ಕೊಡಬೇಕಾದವರು ನಮ್ಮನ್ನು ಕೊಲ್ಲಲು ಮುಂದಾದರೆ ನಮ್ಮನ್ನು ಕಾಯುವವರು ಯಾರು ಎಂಬುದು ಬಸವಣ್ಣನವರ ಪ್ರಶ್ನೆ. ಕಾಯಬೇಕಾದ ದೇವರೇ ಮುನಿದು ನಿಂತರೆ, ನಮ್ಮ ಮೇಲೆ ಕೋಪಿಸಿಕೊಂಡರೆ ನಮ್ಮನ್ನು ರಕ್ಷಿಸುವವರು ಯಾರು ಎಂಬುದನ್ನು ಇಲ್ಲಿ ಈ ಸಾಲುಗಳ ಮುಖಾಂತರ ಹೇಳ್ತಾರೆ. ಹಲವಾರು ಉದಾಹರಣೆಗಳನ್ನು ಕೊಡುವುದರ ಮುಖಾಂತರ ಬಸವಣ್ಣನವರು ಹೇಳ್ತಾರೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಒಲೆ ಅಂದರೆ ನಮ್ಮ ಉಪಯೋಗಕ್ಕಾಗಿ ಇರುವಂಥದ್ದು. ಅದರಲ್ಲಿ ನಾವು ಅಡುಗೆ ಮಾಡ್ತೇವೆ, ಸಣ್ಣ ಮಟ್ಟದ ಬೆಂಕಿ ಇರ್ತದೆ, ಅದು ಹೊತ್ತಿ ಉರಿದರೂ ಅದರ ಮುಂದೆ ನಾವು ನಿಲ್ಲಬಹುದು. ಆದರೆ ಧರೆ ಹತ್ತಿ ಉರಿದಡೆ, ಧರೆ ಅಂದರೆ ಭೂಮಿ, ನಾವು ಇರುವಂಥ ಪೃಥ್ವಿ, ಈ ನಾವು ನಿಂತಹ ಇಡೀ ಧರೆಯೇ, ಇಡೀ ಭೂಮಿಯೇ ಹತ್ತಿ ಉರಿಯತೊಡಗಿದರೆ ನಿಲ್ಲುವುದು ಎಲ್ಲಿ? ಈಗ ಒಲೆ ಹತ್ತಿ ಉರಿದಡೆ ಅದರ ಎದುರಿಗೆ ನಿಲ್ಬೋದು, ನಾವು ಆ ಪ್ರಕಾಶ, ಅದರಲ್ಲಿರುವಂತಹ ಬೆಂಕಿಯ ಪ್ರಖರತೆ ಕಡಿಮೆ. ಆದರೆ ಇಡೀ ನಾವು ನಿಂತಹ ಭೂಮಿಗೆ ಬೆಂಕಿ ಹತ್ತಿ ಅದು ಉರಿಯತೊಡಗಿದರೆ ನಾವು ಹೋಗುವುದಾದರೂ ಎಲ್ಲಿಗೆ? ಒಲೆಯ ಮುಂದೆ ನಿಲ್ಬೋದು, ಧರೆ ಹತ್ತಿ ಉರಿದಡೆ ನಿಲ್ಲುವುದೆಂತು? ಆಶ್ರಯಕ್ಕಾಗಿ, ನಮ್ಮ ರಕ್ಷಣೆಗಾಗಿ ನಾವು ಎಲ್ಲಿ ಹೋಗಲಿಕ್ಕೆ ಸಾಧ್ಯ? ಇನ್ನೊಂದು ಹೇಳ್ತಾರೆ ಇಲ್ಲಿ, ಏರಿ ನೀರುಂಬಡೆ. ಏರಿ ಅಂದರೆ ಎತ್ತರವಾದಂಥ ಸ್ಥಳಕ್ಕೆ ಹೇಳ್ತಾರೆ. ಎತ್ತರವಾಗಿ ಇಲ್ಲಿ ಅರ್ಥ ಏನು ಕೊಟ್ಟಿದ್ದಾರೆ ಅಂದರೆ, ಕೆರೆಯ ನೀರು ಇದೆ ಅಂತ ತಿಳ್ಕೊಳ್ಳಿ. ಕೆರೆಯ ನೀರಿನ ಒಂದು ಸಂಗ್ರಹ ಮಾಡಲಿಕ್ಕೆ ಅಲ್ಲಿ ಎತ್ತರವಾದಂಥ ಒಂದು ಕಟ್ಟೆಯನ್ನು ಕಟ್ತಾರೆ, ಅದಕ್ಕೆ ಏರಿ ಅಂತ ಹೇಳ್ತಾರೆ. ಕಟ್ಟಿದ ಆ ಏರಿಯೇ ಸಂಗ್ರಹಕ್ಕಾಗಿ ಅದನ್ನು ಇಟ್ಟದ್ದು. ನಾವು ಆ ಏರಿಯನ್ನು, ಆ ಎತ್ತರವಾದ ಒಂದು ಸ್ಥಳವನ್ನು ಕಟ್ಟಿಟ್ಟಿದ್ದೇವೆ, ಒಳಗೆ ನೀರಿದೆ. ಆದರೆ ಅದೇ ಹೋಗಿ ಆ ನೀರನ್ನು ಕುಡಿದರೆ, ಆ ಏರಿಯೇ ನೀರನ್ನು ಉಂಬುವುದು, ತಿನ್ನುವುದು, ಕುಡಿಯುವುದು. ತಾನು ಅದರ ರಕ್ಷಣೆಗಾಗಿ ನಾವು ಇಟ್ಟದ್ದು ಅದನ್ನು. ಆ ಕಟ್ಟಿದ ಏರಿ ಇದೆ ಅಲ್ಲ, ನೀರಿನ ಸಂಗ್ರಹಕ್ಕಾಗಿ ಕಟ್ಟಿದ ಏರಿಯೇ ನೀರನ್ನು ಕುಡಿದರೆ, ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ, ಬೇಲಿ ಹಾಕುವಂಥದ್ದು. ಕೈ ಅಂದರೆ ಬೆಳೆ, ಪೈರುಗಳ ರಕ್ಷಣೆಗಾಗಿ ಹಾಕಿರುವಂತಹ ಬೇಲಿ ಇದೆಯಲ್ಲ, ಅದೇ ಬಂದು ಹೊಲದಲ್ಲಿ ಇರುವಂತಹ ಆ ಬೆಳೆಗಳನ್ನು ಮೇದರೆ, ತಿಂದರೆ ಬೇಲಿ ಕೈಯ ಮೇವಡೆ. ಬೇಲಿಯೇ ಎದ್ದು ಬಂದು ಹೊಲವನ್ನು ತಿಂದರೆ, ಬೆಳೆಯನ್ನು ತಿಂದರೆ, ಹೊಲದ ರಕ್ಷಣೆಗಾಗಿ ಬೇಲಿಯನ್ನು ಹಾಕಿತ್ತು, ಆದರೆ ಬೇಲಿಯೇ ಹೋಗಿ ಆ ಬೆಳೆಯನ್ನು ತಿಂದರೆ. ಹಾಗೆಯೇ ನಾರಿ ತನ್ನ ಮನೆಯಲ್ಲಿ ಕಳುವಡೆ. ನಾರಿ, ಸ್ತ್ರೀ, ತನ್ನ ಮನೆಯಲ್ಲಿ ಕಳುವು ಮಾಡುವುದು, ಕಳ್ಳತನ ಮಾಡುವುದು. ಮನೆಯ ಜವಾಬ್ದಾರಿಯನ್ನು ಹೊತ್ತು ನಡೆಸಬೇಕಾದಂತಹ ಗೃಹಿಣಿಯೇ, ಆ ಮನೆಯ ಒಡತಿಯೇ ತನ್ನ ಮನೆಯಲ್ಲಿ ಕಳ್ಳತನವನ್ನು ಮಾಡಿದರೆ ಯಾರಿಗೆ ಕಂಪ್ಲೇಂಟ್ ಕೊಡಲಿಕ್ಕಾಗ್ತದೆ? ಯಾರಿಗೆ ದೂರನ್ನು ನೀಡಲಿಕ್ಕಾಗ್ತದೆ? ಮನೆಯ ರಕ್ಷಣೆ ಅವಳು ಮಾಡಬೇಕಾದದ್ದು, ಆ ಮನೆಯ ಒಡತಿ ಮಾಡಬೇಕಾದವಳು. ಅವಳೇ ಬಂದು ಆ ಮನೆಯಲ್ಲಿರುವಂಥ ವಸ್ತುಗಳನ್ನೆಲ್ಲ ಕದ್ದು ಮಾರಿದರೆ. ಹಾಗೆಯೇ ತಾಯ ಮೊಲೆವಾಲು ನಂಜಾಗಿ ಕೊಲ್ಲುವಡೆ. ತಾಯ ಮೊಲೆವಾಲು, ಮೊಲೆ ಕೂಡಿಸು ಹಾಲು, ಮೊಲೆಪಾಲು. ಮೊಲೆ ಅಂದರೆ ಎದೆ ಸ್ತನ, ತಾಯಿಯ ಎದೆ ಹಾಲು ನಂಜಾಗಿ ಕೊಲ್ಲುವಡೆ. ನಂಜು ಅಂದರೆ ವಿಷ. ತಾಯಿ ಯಾವುದು ಮಕ್ಕಳ ಪಾಲಿಗೆ ತಾಯಿಯ ಮೊಲೆ ಹಾಲು ಅಮೃತ. ಅದು ಮಕ್ಕಳ ಪಾಲಿಗೆ ಅಮೃತ ಸಮಾನವಾದಂತಹ ಈ ತಾಯಿಯ ಎದೆ ಹಾಲೇ ವಿಷವಾಗಿ ಮಗುವನ್ನು ಕೊಂದರೆ,
ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಕೊಂದರೆ ಇನ್ನಾರಿಗೆ ದೂರ್ವೆ ಕೂಡಲ ಸಂಗಮ ದೇವ. ಇನ್ನು ಯಾರಲ್ಲಿ ರಕ್ಷಣೆಗಾಗಿ ಮೊರೆಯಿಡುವುದು? ರಕ್ಷಿಸಬೇಕಾದಂತಹ ಅಮೃತ ಸಮಾನವಾದಂತಹ ಆ ಹಾಲೇ ಮಗುವಿಗೆ ವಿಷವಾಗಿ ಎದುರಾದರೆ, ವಿಷವಾಗಿ ಆ ಮಗುವನ್ನು ಕೊಂದರೆ ಇನ್ನು ಯಾರಿಗೆ ದೂರನ್ನು ಕೊಡುವುದು? ಯಾರ ಹತ್ತಿರ ರಕ್ಷಣೆಗಾಗಿ ಮೊರೆಯನ್ನು ಇಡುವುದು? ಅಲ್ಲಿ ಕಾಯಬೇಕಾದವರೇ ನಮ್ಮನ್ನು ಕೊಲ್ಲಲು ಮುಂದಾದರೆ ನಮ್ಮನ್ನು ಕಾಯುವವರು ಯಾರು? ನಮ್ಮನ್ನು ರಕ್ಷಿಸುವವರು ಯಾರು? ಇಲ್ಲಿ ಕೂಡಲ ಸಂಗಮ ದೇವ ಬಸವಣ್ಣನವರ ವಚನಗಳ ಅಂಕಿತ ನಾಮ ಇದು. ಯಾವುದು? ಕೂಡಲ ಸಂಗಮ ದೇವ. ಇಲ್ಲಿಗೆ ವಿದ್ಯಾರ್ಥಿಗಳೇ, ಈ ಪಾಠದ ಈ ವಚನದ ಸಾರಾಂಶ ಏನಿದೆ, ಈ ವಚನಗಳು ಇಲ್ಲಿಗೆ ಮುಗಿತವೆ. ಇದರ ಪ್ರಶ್ನೋತ್ತರಗಳನ್ನು ಕೂಡ ನಾವು ಇಲ್ಲೇ ನೋಡ್ಕೊಂಡು ಬಿಡೋಣ. ಮೊದಲಿಗೆ 1 ಅಂಕದ ಪ್ರಶ್ನೆ ಇದೆ, ನೋಡ್ಕೊಳ್ಳಿ. ತನು ಯಾವಾಗ ಕರಗಬೇಕು? ಒಂದನ್ನು ಗಮನಿಸಬೇಕು ವಿದ್ಯಾರ್ಥಿಗಳೇ. ಮೊದಲೇ ಹೇಳಿದ್ದೇನೆ, ಕೆಲವೊಂದು ವಿಡಿಯೋಗಳಲ್ಲಿ ಹೇಳಿದೆ ನಾನು, ಬಹು ಆಯ್ಕೆಯ ಪ್ರಶ್ನೆಗಳಿಗೂ 1 ಅಂಕದ ಪ್ರಶ್ನೆಗಳು ಬರುವಂಥದ್ದು. ತನು ಯಾವಾಗ ಕರಗಬೇಕು? ಮನ ಬೆರೆತಾಗ ತನು ಕರಗಬೇಕು. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ. 3ನೇ ಪ್ರಶ್ನೆ, ಶಿವಪಥವನ್ನು ಅರಿಯದಿದ್ದರೆ ಏನಾಗುವುದು? ಶಿವಪಥವನ್ನು ಅರಿಯದಿದ್ದರೆ ಕೈಯಲ್ಲಿ ಲಿಂಗವಿದ್ದು ನಿಷ್ಫಲವಾಗುವುದು, ನಿಜ ಭಕ್ತಿ ಅರ್ಥಹೀನವಾಗುವುದು. 4ನೇ ಪ್ರಶ್ನೆ, ಬಸವಣ್ಣನವರ ವಚನಗಳ ಅಂಕಿತ ಯಾವುದು? ಬಸವಣ್ಣನವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ಇನ್ನು 2 ಅಂಕಗಳ ಪ್ರಶ್ನೆಗಳನ್ನು ನೋಡೋಣ. ಯಾವ ಗುಣಗಳಿಲ್ಲದವನು ಡಾಂಭಿಕ ನೆನೆಸುತ್ತಾನೆ? ಮನ ಬೆರೆತಾಗ ತನು ಕರಗುವ, ಸ್ಪರ್ಶದಲ್ಲಿ ಪುಳಕಗೊಳ್ಳುವ, ಕಂಡಾಗ ಅಶ್ರುಜಲ ಸುರಿಯುವ, ನುಡಿವಾಗ ಗಂಟಲು ತೇವ ಹೊಂದುವ ಗುಣಗಳು ಇಲ್ಲದವನು ಡಾಂಭಿಕ ನೆನೆಸುತ್ತಾನೆ. 2ನೇ ಪ್ರಶ್ನೆ, ಶಿವಪಥವನ್ನು ಅರಿಯದವನನ್ನು ಹೇಗೆ ವಿಡಂಬಿಸಲಾಗಿದೆ? ಅರ್ಥರೇಖೆ ಇದ್ದು ಆಯುಷ್ಯರೇಖೆ ಇಲ್ಲದಂತೆ, ಹೇಡಿಯ ಕೈಯಲ್ಲಿ ಚಂದ್ರಾಯುಧವಿದ್ದಂತೆ, ಕುರುಡನ ಕೈಯಲ್ಲಿರುವ ಕನ್ನಡಿಯಂತೆ, ಮರ್ಕಟನ ಕೈಯಲ್ಲಿನ ಮಾಣಿಕ್ಯದಂತೆ ಶಿವಪಥವನ್ನು ಅರಿಯದವನ ಭಕ್ತಿ ಪ್ರಯೋಜನವಿಲ್ಲ ಎಂಬುದನ್ನು ವಿಡಂಬಿಸಲಾಗಿದೆ. 3ನೇ ಪ್ರಶ್ನೆ, ಯಾವಾಗ ನಿಲ್ಲಬಹುದು, ಯಾವಾಗ ನಿಲ್ಲಲಾಗದು? ಉತ್ತರ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಲಾಗದು. ಇನ್ನು 4 ಅಂಕಗಳ ಪ್ರಶ್ನೆಗಳಿವೆ ನೋಡಿ. ಇದರಲ್ಲಿರುವಂತಹ ಪ್ರಶ್ನೆಗಳು ಮನುಷ್ಯರ ನಡುವೆ ಅಂತಃಕರಣಗಳು ಸ್ಪಂದಿಸಬೇಕಾದ ವಿಚಾರವನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ? ಇದು ಮೊದಲ ವಚನ ಭಾಗ ಇದೆ ನೋಡಿ, ಅದನ್ನು ಉತ್ತರವನ್ನು ಬರೆಯಿರಿ. 2ನೇದು, ಶಿವಪಥವನ್ನು ಅರಿಯದವನ ಭಕ್ತಿ ನಿರರ್ಥಕ ಎಂಬುದನ್ನು ಬಸವಣ್ಣ ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ? ಇದಕ್ಕೆ ಬಸವಣ್ಣನವರ ವಚನದ 2ನೆಯ ವಚನ ಭಾಗವನ್ನು ಉತ್ತರವನ್ನಾಗಿ ಬರೆಯಿರಿ. 3ನೇ ಪ್ರಶ್ನೆ, ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ? ಇದಕ್ಕೆ ವಚನ ಭಾಗದ 3ನೆಯ ವಚನ, ಬಸವಣ್ಣನವರ ವಚನದ 3ನೆಯ ವಚನ ಇದೆ ನೋಡಿ, 3ನೆಯ ವಚನ ಭಾಗ ಇದೆ ನೋಡಿ, ಅದು ಉತ್ತರ. ಇನ್ನು ಭಾಷಾ ಅಭ್ಯಾಸ ನೋಡಿ. ಅರ್ಥರೇಖೆ ಇದ್ದು, ಅರ್ಥರೇಖೆ ಕೂಡಿಸು ಇದ್ದು, ಇದನ್ನು ಬಿಡಿಸಿ ಬರೆಯಿರಿ. ಚಂದ್ರಾಯುಧವಿದ್ದು, ಚಂದ್ರಾಯುಧ ಕೂಡಿಸು ಇದ್ದು. ದರ್ಪಣವಿದ್ದು, ದರ್ಪಣ ಕೂಡಿಸು ಇದ್ದು. ಮಾಣಿಕ್ಯವಿದ್ದು, ಮಾಣಿಕ್ಯ ಕೂಡಿಸು ಇದ್ದು. ಲಿಂಗವಿದ್ದು, ಲಿಂಗ ಕೂಡಿಸು ಇದ್ದು. 2ನೇದು, ನಾನಾ ಅರ್ಥ ಬರೆಯಿರಿ. ಅರ್ಥ ಒಂದು ಅರ್ಥ ಹಣ, ಇನ್ನೊಂದು ಶಬ್ದದ ಭಾವ. ಹತ್ತಿ ಅರಳೆ, ಇನ್ನೊಂದು ಮೇಲೇರುವುದು, ಏರಿ, ಮೇಲೆ ಹತ್ತಿ, ಕೆರೆಯ ದಂಡೆ ಅಂತ ಹೇಳ್ತಾರೆ. ನೀರನ್ನು ತಡೆಯಲು ಹಾಕುವ ಕಟ್ಟೆ. ಇನ್ನು ಸಮಾನಾರ್ಥಕ ಪದ. ಡಂಬಕ, ದೃಢ ಭಕ್ತಿ ಇಲ್ಲದವನು, ಡಾಂಭಿಕ. ಹಂದೆ, ಹೇಡಿ, ಪುಕ್ಕಲು ಸ್ವಭಾವದವ. ಮರ್ಕಟ, ಮಂಗ, ವಾನರ, ಕೋತಿ. ನಂಜು, ವಿಷ, ಕಾರ್ಕೋಟಕ.
ಬೇರೆ ಬೇರೆ ಅರ್ಥಗಳು ಬರ್ತವೆ. ನಿಮಗೆ ಯಾವುದು ಗೊತ್ತಿದೆಯೋ ಅದನ್ನು ಬರೆಯಿರಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಬಸವಣ್ಣನವರು ಬರೆದಂತಹ ಈ ವಚನ ಮುಕ್ತಾಯವಾಗುತ್ತದೆ. ಮುಂದೆ ಇನ್ನೊಂದು ವಚನ, ಉರಿಲಿಂಗ ಪೆದ್ದಿಯ ವಚನವನ್ನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಬಸವಣ್ಣನವರ ವಚನಗಳು ಹೇಗೆ ಆಯಿತು, ನಿಮಗೆ ಅರ್ಥ ಆಯಿತಾ ಅನ್ನೋದನ್ನು ಇಲ್ಲಿ ಲೈಕ್ ಮುಖಾಂತರ ಹೇಳಿಬಿಡಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಇನ್ನು ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಮತ್ತೆ ಬರುತ್ತೇನೆ.